ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಇವತ್ತು ನಾವು ಮಣ್ಣಿನಿಂದ ಚಿಕ್ಕದಾಗಿ ನಾವು ಎತ್ತುಗಳನ್ನ ಮಾಡಿ ಬಸವಣ್ಣನ ಪೂಜೆ ಮಾಡ್ತೀವಿ. ಮತ್ತು ಇವತ್ತು ನೈವೇದ್ಯಕ್ಕೆ ಏನು ಮಾಡ್ತೀವಿ ಅಂದರೆ ನೋಡಿ, ಇಲ್ಲಿ ನಾನು ಬೆಲ್ಲದ ಹಾಲು ಮಾಡಿದ್ದೀನಿ. ಬೆಲ್ಲದ ಹಾಲು ಅಂದರೆ ಬೆಲ್ಲನ ಸಣ್ಣಗೆ ಹೊಡೆದ್ಬಿಟ್ಟು ಅದರಲ್ಲಿ ನೀರು ಹಾಕಿ ಕುದಿಸೋದು, ಮತ್ತು ಒಂದು ಸ್ವಲ್ಪ ಏಲಕ್ಕಿ ಹಾಕೋದು, ಅಷ್ಟೇ. ಬೆಲ್ಲದ ಹಾಲು ಅಂದರೆ ನೋಡಿ ಇಲ್ಲಿ ಮಾಡಿದ್ದೀನಿ. ಮತ್ತು ಇಲ್ಲಿ ಏನು ಹಿಟ್ಟು ಕಲಿಸಿದ್ದೀನಿ ಅಂದರೆ ನಾವು ದೋಸೆ ಮಾಡ್ತೀವಿ, ಬೆಲ್ಲದ ಹಾಲು ದೋಸೆ ನೈವೇದ್ಯಕ್ಕೆ ಮಾಡೋದು. ಅದರಲ್ಲಿ 2 ಬಟ್ಲು ಜೋಳದ ಹಿಟ್ಟು, ಮತ್ತು 2 ಬಟ್ಲು ಗೋಧಿ ಹಿಟ್ಟು, ಮತ್ತು 1 ಬಟ್ಲು ಮೈದಾ ಹಿಟ್ಟು, ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಎಲ್ಲನೂ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಇದನ್ನು ಈಗ ದೋಸೆ ಹಾಕ್ತೀನಿ. ಮತ್ತು ಇದು ಬೆಲ್ಲದ ಹಾಲು ದೋಸೆ ರೀ. ಭಾಳ ಹಳೆ ಕಾಲದಿಂದ ಇದೇನೇ ನೈವೇದ್ಯ ಬಸವಣ್ಣನಿಗೆ ನಮ್ಮ ಸೈಡು, ಉತ್ತರ ಕರ್ನಾಟಕ ಸೈಡು. ಈಗ ಕುದಿಸಿ ಇಟ್ಟಿದ್ದೀನಿ ಬೆಲ್ಲನ ಮತ್ತು ನೀರನ್ನು. ಈಗ ಅದರಲ್ಲಿ 2-3 ಏಲಕ್ಕಿನ ಪೌಡರ್ ಮಾಡಿ ಹಾಕ್ತೀನಿ. ನೀವು ಯಾವಾಗಾದರೂ ಬೇಕಿದ್ರೆ ಈ ಥರ ಮಾಡಿಕೊಂಡು ಈ ದೋಸೆನಲ್ಲಿ ನಾನಿವತ್ತು ಕಾಯಿ ಚಟ್ನಿ ಮತ್ತು ಉಳ್ಳಾಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಆಮೇಲೆ ತೋರಿಸ್ತೀನಿ ನಿಮಗೆ ಅದನ್ನು, ಕಾಯಿ ಚಟ್ನಿ ಉಳ್ಳಾಗಡ್ಡೆ ಪಲ್ಯನ. ಈಗ ನಾನು ದೋಸೆ ಮಾಡಿ ನಿಮಗೆ ತೋರಿಸ್ತೀನಿ. ಫಸ್ಟು ಏಲಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ದೋಸೆ ಮಾಡ್ಕೊತೀನಿ, ಸೂಪರ್ ಆಗಿರುತ್ತೆ ನೋಡಿ. ನನ್ನ ಧ್ವನಿ ಚೆನ್ನಾಗಿ ಬರ್ತಾ ಇದೆಯೋ ಇಲ್ವೋ ಅಲ್ಲ? ನೋಡಿ, 4-5 ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕುದಿಬೇಕದು, ಏಲಕ್ಕಿ ಪೌಡರ್ ಹಾಕಿದ್ದೀನಲ್ಲ, ಸ್ವಲ್ಪ ಕುದಿಬೇಕು. ಈಗ ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ. ನಾನು ಕುದಿಸ್ಕೊಂಡು ಸೋಸಿ ಇಟ್ಟಿದ್ದೀನಿ. ನಾನು ಬೆಲ್ಲನ ಕುದಿಸಿ ಮತ್ತು ಸೋಸ್ಕೊಂಡು ಹಾಕಿಟ್ಟಿದ್ದೀನಿ. ನೀವು ಕೂಡ ಫಸ್ಟ್ ಕುದಿಸ್ಕೊಂಡು ಸೋಸ್ಕೊಳ್ಳಿ, ಯಾಕಂದರೆ ಏನಾದರೂ ಸ್ವಲ್ಪ ಕಚರ ಎಂದು ಇರುತ್ತೆ, ಕಸ ಕಡ್ಡಿ ಬೆಲ್ಲದಲ್ಲಿ, ಹಾಗಾಗಿ ಸ್ವಲ್ಪ ಸೋಸ್ಕೋಬೇಕು. ಆಮೇಲೆ ಮತ್ತು ಈ ದಿನದ ನನ್ನ ಬ್ಲಾಗು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟು ಮಾಡಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ನೋಡಿ ಕುದೀತಾ ಇದೆ ಅಲ್ವಾ? ಹಲೋ ಫ್ರೆಂಡ್ಸ್, ನೋಡಿ ಈಗ ನಾನು ಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ 1 ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾನು ಈಗ ದೋಸೆ ಮಾಡಿದ್ದೀನಲ್ಲ, ಅದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ. ಮತ್ತು 2 ಅಥವಾ 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 2-3 ಹಸಿಮೆಣಸಿನ್ಕಾಯಿ, ಮತ್ತು 3-4 ಅಂದರೆ 3-4 ಅಲ್ಲ, 10 ಪೀಸ್ ಇದೆ ಬೆಳ್ಳುಳ್ಳಿ. ನಿಮಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ, ನಡೆಯುತ್ತೆ ಅದೇನು. ಮತ್ತು ಸ್ವಲ್ಪ ಅರ್ಧ ಸ್ಪೂನು ಜೀರಿಗೆ.
ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಒಂದು ಬಟ್ಲು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಪುಟಾಣಿ ಕಡಲೆ ಹಾಕ್ತಾ ಇದ್ದರೂ ಕೂಡ ಹಾಗೇ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ಹಸಿ ಕಾಯಿ ಅಲ್ವಾ, ಚೆನ್ನಾಗಿ ಹಾಲು ಬಿಡುತ್ತೆ ಅದರಲ್ಲಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತೀನಿ. ನೋಡಿ ಈಗ ರುಬ್ಬಿದೆ ನೋಡಿ, ರೆಡಿ ಆಯಿತು ಕಾಯಿ ಚಟ್ನಿ. ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ನಾನು ಚಟ್ನಿ. ನೋಡಿ ಸೂಪರಾಗಿ ಕಾಯಿ ಚಟ್ನಿ ರೆಡಿ ಆಯಿತು. ಈಗ ದೋಸೆಗೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲ್ ಆದಂಥ ಒಗ್ಗರಣೆ ಕೊಡ್ತಾಯಿದ್ದೀನಿ. ಬರೀ ಜೀರಿಗೆ ಹಾಕಿದ್ದೀನಿ ನಾನು ಅಷ್ಟೇ. ಈಗ ರೆಡಿ ಆಯಿತು ನಮ್ಮ ಕಾಯಿ ಚಟ್ನಿ. ಈಗ ನಿಮಗೆ ದೋಸೆ ಮತ್ತು ಚಟ್ನಿ ಸರ್ವ್ ಮಾಡಿ ತೋರಿಸ್ತೀನಿ. ನಿಮಗೆ ನಮ್ಮ ವಿಡಿಯೋ ಮತ್ತು ನಮ್ಮ ಬ್ಲಾಗ್ ಈ ದಿನದ್ದು ಹೇಗೆ ಅನಿಸ್ತು ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸರ್ವ್ ಮಾಡಿ, ಇನ್ನೂ ಒಂದು ದೋಸೆ ಆದಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ. ಓಕೆ ನೋಡಿ ದೋಸೆ ಕಾಯಿ ಚಟ್ನಿ ದೋಸೆ ರೆಡಿ ಆಯಿತು. ಓಕೆ, ಹೇಗೆ ಮಾಡಿದ್ನಿ ಅಂತ ಅಲ್ಲ, ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಮತ್ತು ಇವತ್ತು ಮೊನ್ನೆ ಎತ್ತಿನ ಅಮಾವಾಸ್ಯೆ ದಿನ ಎಲ್ರಿಗೆ ಶುಭಾಶಯ. ಮತ್ತು ನಮ್ಮ ಮನೆಯಲ್ಲಿ ನಾನು ಕಾಯಿ ಚಟ್ನಿ ಮತ್ತು ಗೋಧಿ ಹಿಟ್ಟಿನ ದೋಸೆ ಮತ್ತು ಬೆಲ್ಲದ ಹಾಲು ಮಾಡಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ಮಾಡಿದೆ ನಾನು ಅಂತ.